ವೀಕ್ಷಕರೇ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪಾಜೆ ಕಡೆ ಹೋಗಿದ್ದೆ. ಬರಬೇಕಾದ್ರೆ ಗೋನಡ್ಕದ ಬಳಿ ಇಲ್ಲೊಂದು ಗೋವಿಗೆ ಕಾರು ಗುದ್ದಿಕೊಂಡು ಹೋಗಿದೆ. ನಿನ್ನೆ ರಾತ್ರಿ ಒಂದು 7:30 ಆಗಿದೆ ಘಟನೆ. 3 ಗೋವುಗಳಿಗೆ ಗುದ್ದಿದೆ. ಅದರಲ್ಲಿ ಒಂದು ಗೋವು ಮೃತಪಟ್ಟಿದೆ. ಜೊತೆಗೆ ಈ ಒಂದು ಗೋವಿಗೆ ಗಂಭೀರವಾಗಿ ಗಾಯ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯರಾದಂತಹ ಚಿದಣ್ಣ ಆಗಿರ್ಬೋದು, ಹಾಗೆ ಗ್ರಾಮ ಪಂಚಾಯತ್ ಅವರು ಕೂಡ ಇದ್ದಾರೆ. ಇಲ್ಲಿ SK ಹನೀಫ್ ಅವರು, ಇವರೆಲ್ಲ ಯುವಕರ ತಂಡ ಇದೆ. ಇಲ್ಲಿ ಸುಮಾರು ಜನ ಇದ್ದಾರೆ. ಇದಕ್ಕೆ ಆರೈಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಒಂದು ಮೃತಪಟ್ಟಂತಹ ಒಂದು ಗೋವನ್ನು ಅದನ್ನು ಅಲ್ಲಿ ಗುಂಡಿ ತೆಗೆದು ಹೂತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಯಾಕಂದರೆ ಇವರು ನಿಜವಾದ ಗೋವು ರಕ್ಷಕರು. ಯಾಕಂತ ಹೇಳಿದ್ರೆ ನಾವು ಗೋವಿನ ರಕ್ಷಣೆ ಬಗ್ಗೆ ಮಾತಾಡ್ತೇವೆ. ಗೋವುಗಳು ಬಿದ್ದಾಗ ಅವುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸ ಎಷ್ಟೋ ಕಡೆ ಆಗೋದಿಲ್ಲ. 2 ದಿವಸ 3 ದಿವಸ ಎಲ್ಲ ಆಗ್ತದೆ. ಆದರೆ ಇವರು ತಕ್ಷಣವಾಗಿ ನಿನ್ನೆಯಿಂದ ಇದಕ್ಕೆ ನೀರು ಕೊಟ್ಟು ಆರೈಕೆ ಮಾಡಿ ಸ್ಥಳೀಯರು ಇಲ್ಲಿ ಎಲ್ಲ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಚಿದಣ್ಣ ಹೇಳಿ, ಎಂತ ಆಯ್ತು, ಏನು ಇದಕ್ಕೆ ಗೋವಿಗೆ ಆಗಿದ್ದು ಅಂತ? ಸುಮಾರು ಒಂದು 7:30ಕ್ಕೆ ಒಂದು ಕಾರು ಬಂದು ಗುದ್ದಿ ಸಾಧಾರಣ 3 ದನಗಳು, ಒಂದು ನಾಯಿ, ಒಂದು ನಾಯಿ ಮತ್ತು ಒಂದು ದನ ಸತ್ತೋಗಿದೆ. ಮತ್ತೆ ಈ ಒಂದು ದನಕ್ಕೆ ತುಂಬಾ ಪೆಟ್ಟಾಗಿ ಮೂಳೆ ಮುರಿತದಿಂದ ಬಿದ್ದಿದೆ. ಇನ್ನೊಂದು ದನ ಓಡಿ ಹೋಗಿದೆ, ಇಲ್ಲಿಂದ ತಪ್ಪಿಸಿಕೊಂಡು ಅಲ್ಪ ಸ್ವಲ್ಪ ಗಾಯ ಆಗಿದೆ ಆ ದನಕ್ಕೂ ಸಹ. ಹಸುವಿಗೆ ಏನಾಗಿದೆ? ಕಾಲು ಮತ್ತು ಕೈ ಇಲ್ಲಿ ಪೇನ್. ಈ ಕಾಲು ಮುರಿತು, ಕಾಲಿಗೆ ಕಾಲು ಮತ್ತು ಈ ಒಂದು ಕೈ ಒಂದು ಕಾಲು ಒಂದು ಎರಡು, ಹಣೆಗೆ ಹಣೆಗೆ ಬ್ಯಾಕ್ಗೆ ಹಿಂದಿಗೆ ಬೀಲ ಬುಡದಲ್ಲಿ ಅಲ್ಲಿಗೂ ಪೆಟ್ಟಾಗಿದೆ. ಓಕೆ. ಹೇಗೆ ಅಪಘಾತ ಹೇಗಾಯ್ತಿದ್ದು? ರಾತ್ರಿ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು. ಅವರಿಗೆ ಗೊತ್ತಾಗಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವರ ತಪ್ಪು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರಸ್ತೆಗೆ ದನ ಬಿಡುವುದು ತಪ್ಪಾಗ್ತದೆ. ಇದಕ್ಕೆ ಯಾರು ಜನ ಇಲ್ಲ, ಬೀಡಾಡಿ ದನಗಳು ಅಂತೇಳಿ ನಾವು ಹೇಳಬೇಕಷ್ಟೇ. ಇದಕ್ಕೆ ಯಾವುದೇ ಪಂಚಾಯತಿಯ ಮುಖಾಂತರ ಯಾವುದರಿಂದ ಗೋಶಾಲೆಯ ಯಾವುದೇ ವ್ಯವಸ್ಥೆ ಇಲ್ಲ ಇದಕ್ಕೆ. ಇಲ್ಲ. ಅದರಿಂದಾಗಿ ಬೀಡಾಡಿ ದನಗಳು ಅಂತ ಹೇಳ್ಬೇಕಷ್ಟೇ ನಾವು. ಓಕೆ. ಮತ್ತೆ ಇಲ್ಲಿಯ ಸ್ಥಳೀಯ ಹತ್ತಿರ ಮನೆಯವರು ಗಣೇಶನವರು ನಮಗೆ ವಿಷಯ ತಿಳಿಸಿದಾಗ ನಾವು ತಕ್ಷಣ ಬಂದು ಇದಕ್ಕೆ ವ್ಯವಸ್ಥೆ ಮಾಡಿ ಒಂದು ಇವರನ್ನು ಶಿಫ್ಟ್. ಹೌದು. ಇದನ್ನೀಗ ತಗೊಂಡೋಗಿ ಎಲ್ಲಿ ಎಂತ ಮಾಡೋದು ಈಗ? ಇದನ್ನೊಂದು ಇಲ್ಲೇ ಇಟ್ಟರೆ ಆಗುದಿಲ್ಲ. ಇದನ್ನು ನಾವು ಬಜರಂಗ ದಳದವರ ಹತ್ರ ಮಾತಾಡಿದ್ದೇವೆ. ಅವರ ಹತ್ರ ಮಾತಾಡಿ ಇದನ್ನು ಗೋಶಾಲೆಗೆ ಎತ್ತಿಸುವಂತ ವ್ಯವಸ್ಥೆಗೆ ಅವರು 2 ದಿವಸದೊಳಗೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದಾರೆ. ಅಲ್ಲಿವರೆಗೆ ನಾವು ಈ ಯುವಕರ ತಂಡ, ನಮ್ಮ ಎಲ್ಲ ವಿಪತ್ತು ನಿರ್ವಹಣಾ ಘಟಕ ಆಗಿರ್ಬೋದು, ಊರಿನ ಸ್ಥಳೀಯ ಹುಡುಗರು, ಯುವಕರೆಲ್ಲ ಸೇರಿ ಇದನ್ನು ಒಂದು ಸ್ಥಳಕ್ಕೆ ಸೇಫ್ಟಿ ಜಾಗಕ್ಕೆ, ಇದಕ್ಕೆ ಯಾವುದೇ ತೊಂದರೆ ಇಲ್ಲದಂತೆ ಮಾಡಿಕೊಂಡು ಇದನ್ನು ನೋಡಿಕೊಂಡು 2 ದಿವಸದೊಳಗೆ ಅವರು ನಮ್ಮನ್ನು ಇದನ್ನು ಗೋಶಾಲೆಗೆ ಎತ್ತಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಗೋ ಡಾಕ್ಟರನ್ನು, ಪಶುವೈದ್ಯ ಅಧಿಕಾರಿಯನ್ನು ಕರೆಸಿ ಚಿಕಿತ್ಸೆ ಕೊಡಿಸಿ ಮತ್ತೆ ಇನ್ನು ನಾಳೆ ಬಂದು ಚಿಕಿತ್ಸೆ ಕೊಡುವಂತ ಭರವಸೆ ಕೊಟ್ಟಿದ್ದಾರೆ ನಮಗೆ. ಕೊಟ್ಟಿದ್ದಾರಲ್ಲ, ಗೋಶಾಲೆಗೆ ತಗೊಂಡು ಹೋಗುವಂತ ನಮಗೆ ಇದು ಮಾಡಿದ್ದಾರೆ. ಹಾಗಾಗಿ ನಾವು ಈಗ 1 ದಿವಸ 2 ದಿವಸ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ಹೊರತು ನಮಗೆ ಬೇರೆ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಇದಕ್ಕೆ ಸಾಕಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಈಗ ಇದನ್ನ ಅಲ್ಲಿಗೆ ತಗೊಂಡು ಹೋಗುದು? ನಾವು ತಗೊಂಡು ಹೋಗುದು. ಈಗ ಒಮ್ಮೆ ತಗೊಳ್ಳೋದು, ಅದು ಇತ್ತು ಇಲ್ಲಿ, ಅಲ್ಲಿಗೆ ತಗೊಂಡು ಹೋಗ್ತೀರಾ? ಬನ್ನಿ, ಎಲ್ಲ ಇದನ್ನು ಎತ್ತಿ ತಗೊಂಡು ಹೋಗುವ. ಇಲ್ಲೇ ನಮ್ಮ ಜೊತೆ ಹಾಗೆ SK ಹನೀಫ್ ಅವರು ಇದ್ದಾರೆ. ಹನೀಫ್ ಅವರೇ, ಎಲ್ಲರಿಗೂ ನಮಸ್ತೆ. ನಾವು ಪಂಚಾಯತಿಂದ ಇದರ ಬಗ್ಗೆ ಸುಮಾರು, ನಿಮಗೆ ಯಾರು ಹೇಳಿದ್ರು ಈ ವಿಷಯನ ಇದು ಹೀಗಾಗಿದೆ ಅಂತ? ಈ ಆ್ಯಕ್ಷನ್ ವಿಷಯ ನನಗೆ ಬೆಳಿಗ್ಗೆ ನಮ್ಮ ಚಿದಾನಂದ ಅವರು ನನಗೆ ಫೋನ್ ಮಾಡಿದರು. ಒಂದು ದನ ಇದಾಗಿದೆ, ಒಂದು ಸ್ವಲ್ಪ ಇಂಜಿನಿಯರ್ ಆಗಿದೆ ಅಂತೇಳಿ. ಹಾಗೆ ನಾನು ಬರುವಾಗಲೇ ಡಾಕ್ಟ್ರಿ ಅವರಿಗೂ ಕೂಡ ಅವರೇ ತಿಳಿಸಿದ್ರು. ನಾನು ಮತ್ತೆ ಡಾಕ್ಟ್ರ್ ಅವ್ರಿಗೆ ನಾನು ಬಂದುಬಿಟ್ಟು ನೋಡಿದೆ. ಸುಮಾರು ಈಗ 1 ಗಂಟೆ ಹತ್ರ ನಾನು ಇಲ್ಲೇ ಇದ್ದೇನೆ. ಈಗ ಆಮೇಲಿಂದ JCB ಅಂತ ಹೇಳಿ ಒಂದು JCB ಕೂಡ ಇನ್ನೊಂದು ದನವನ್ನು ಕೂಡ ನಾವು ಅದನ್ನು ಗುಂಡಿಗೆ ಹಾಕುವ ವ್ಯವಸ್ಥೆ ಮಾಡಿ ಆಯಿತು. ಇನ್ನೊಂದನ್ನು ನಾವು ಸ್ವಲ್ಪ ಸೈಡಿಯಲ್ಲಿ ರೋಡ್ನಿಂದ ಸ್ವಲ್ಪ ಒಳಗಡೆ ಹಾಕಿಬಿಟ್ಟು ಅದನ್ನು ಆರೈಕೆ ಮಾಡುವ ಅಂತೇಳಿ ನಾವು ಇದ್ದೇವೆ. ಆದರೆ ನಾನು ಜನಗಳೊಟ್ಟಿಗೆ ಮನೆ ಮಾಡೋದೇನಂತ ಹೇಳಿದ್ರೆ, ಪಂಚಾಯತ್ ಪರವಾಗಿ ಈ ದನಗಳು ಸಾಕುವವರು ಆದಷ್ಟು ಮನೆಯಲ್ಲೇ ಕಟ್ಟಿ ಸಾಕಿ ರೋಡಿಗೆ ಬಿಡುವುದನ್ನು ನಿಲ್ಲಿಸಬೇಕು. ನಾವು ಈಗಾಗಲೇ ಹೆಚ್ಚಿನ ಮನೆಯವರಿಗೆ ನೋಟಿಸನ್ನು ಕೂಡ ಪಂಚಾಯತ್ ವತಿಯಿಂದ ಜಾರಿ ಮಾಡಿ ಆಗಿದೆ. ಆದರೆ ಜನಗಳ ಸಹಕಾರ ಸಿಗ್ತಾ ಇಲ್ಲ. ದನ ಸಾಕುವವರು
ದಯಮಾಡಿ ರೋಡಿಗೆ ಬಿಡದೆ, ಇದು ಗಾಡಿಗೆ ಅವರ ತಪ್ಪಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಮಳೆ ಟೈಮಲ್ಲಿ ರೋಡಲ್ಲಿ ದನಗಳಿದ್ರು ಕೂಡ ನಮಗೆ ಕಾಣುದಿಲ್ಲ, ಅದು ಆಕಸ್ಮಿಕ ಆಗಿರ್ತದೆ. ಈಗ ಭಾನುವಾರ ಕೂಡ ಒಂದು ದನ ಸಂಪಾಜೆಯಲ್ಲಿ ಇದಾಗಿ ಮೃತಪಟ್ಟಿದೆ. ಅದನ್ನು ಕೂಡ ನಾವು ಗುಂಡಿಗೆ ಹಾಕುವಂತ ವ್ಯವಸ್ಥೆ ಮಾಡಿದ್ವಿ. ಇದು ಪಂಚಾಯತಿ ಕೂಡ ದೊಡ್ಡ ಹೊರೆ ಆಗ್ತಾ ಇದೆ. ಅದರಿಂದ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ನೋಡಿ, ಇಲ್ಲಿ ಈ ಗೋವಿಗೆ ಹೊಡೆದ ನಂತರ ನೋಡಿ ಕಾರು ಅಲ್ಲಲ್ಲಿ ಕಾರಿನ ಮುಂಭಾಗದಲ್ಲೆಲ್ಲ ಪೀಸಾಗಿ ಬಿದ್ದಿದೆ. ಸುಮಾರು ಒಂದು 40,000ದಷ್ಟು ಕಾರಿನವರಿಗೆ ಖರ್ಚಾಗ್ಬೋದಂತೆ, ಅಷ್ಟು ಡ್ಯಾಮೇಜ್ ಆಗಿದೆ ಕಾರಿಗೆ ಕೂಡ. ಒಂದು ಫ್ಯಾಮಿಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಸುಮಾರು 3 ಹಸುಗಳಿಗೆ ಇಲ್ಲಿ ಡಿಕ್ಕಿಯಾಗಿ ಹೋಗಿರುವಂಥದ್ದು. ಒಂದು ಹಸು ಮೃತಪಟ್ಟಿದೆ, ಇನ್ನು ಉಳಿದಿರುವಂತಹ 2 ಹಸುಗಳ ಪೈಕಿ ಒಂದು ಹಸು ಗಾಯದ ಓಡಿದೆ, ಇನ್ನೊಂದು ಹಸು ಇಲ್ಲಿ ಬಿದ್ದಿದೆ. ಅದಕ್ಕೆ ಈಗ ಇಂಜೆಕ್ಷನ್ ಎಲ್ಲ ಕೊಟ್ಟು, ಗಂಡ ಹೆಂಡತಿ ಮತ್ತು ಮಕ್ಕಳಿದ್ರಲ್ಲ ಕಾರಲ್ಲಿ. ಹಾಗೆ ಇದನ್ನು ಒಂದು ಬೇರೆ ಕಡೆ ಮಲಗಿಸುವ ಅಂತ. ಇಲ್ಲಿ ಅಷ್ಟು ಸೇಫ್ ಅಲ್ಲ, ಯಾಕಂದ್ರೆ ಇಲ್ಲೆಲ್ಲ ಗಾಡಿ ಎಲ್ಲ ಓಡಾಡ್ತಾ ಇರ್ತದೆ, ಜಾಸ್ತಿ ವಾಹನಗಳು ಇಲ್ಲಿ ಸೈಡ್ ಹಾಕಿದ್ರೆ ಕಷ್ಟ ಆಗ್ತದೆ. ಹಾಗೆ ರಾತ್ರಿಯ ಸಮಯದಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅದನ್ನು ಅಲ್ಲಿ ತಗೊಂಡೋಗಿ ಸೈಡ್ಗೆ ಹಾಕ್ತಾ ಇದ್ದಾರೆ. ಬನ್ನಿ. ಈ ಕಣಿಯಿಂದ ಆಚೆ ಸೇಫ್ ಸ್ವಲ್ಪ ಝೋನ್ ಇದೆ, ಹಾಗೆ ಅಲ್ಲಿ ಅದನ್ನು ಮಲಗಿಸುವ ಆರೈಕೆ ಮಾಡುವಂತಹ ಪ್ರಯತ್ನ. ಎಲ್ಲ ಇಳಿಬೇಕಾಗ್ತದೆ. ಬಿಡಬೇಡಿ, ಏನಾಗುದಿಲ್ಲ. ಬಲ್ಲು ಜಾರತ, ಬಳ್ಳಿ ಅಷ್ಟೇ. ಇಲ್ಲಿ ಸೈಡಲ್ಲಿ ಇರಲಿ, ಸ್ವಲ್ಪ ಇಲ್ಲಿಗೆ ಹಿಂಗೆ ಈಚೆಗೆ ಹಾಕಲ್ಲ. ಸರಿ. ಹಿಂಗಿರ್ಲಿಲ್ಲ. ಒಬ್ಬರಿಸಿ ಹೋದಲ್ಲ. ಸರಿ ಅದಲ್ಲ. ಇದಕ್ಕೆ ಮಧ್ಯಾಹ್ನಕ್ಕೆ ಎಂತ ತಿಳಿ ಯಾರು ವ್ಯವಸ್ಥೆ ಮಾಡುದು? ಯಾರು? ಇದಕ್ಕೆ ಮಧ್ಯಾಹ್ನದ ತಿಳಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತದೆ. ಇದು ನಿಲ್ಲುವ ಪ್ರಯತ್ನ ನಡೆಸ್ತದೆ, ಹುಷಾರಾಗ್ಬೋದು ಅನ್ಸತ್ತೆ, ಬೇಗ ಹುಷಾರಾಗ್ಬೋದು. ವಾಪಸ್ ಅದು ಈಚೆಗೆ ಆಯ್ತು. ಅದು ಆಚೆಗೆ ಕರೆಕ್ಟ್ ಕುದ್ರೋಕದು. ಇದರಲ್ಲಿ ಎಲ್ಲರೂ, ಯಾಕೆಂತ ಹೇಳಿದ್ರೆ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು, ಎಲ್ಲ ಸಮುದಾಯದವರು ಸೇರಿ ಸೇರಿಕೊಂಡು ಇದರ ಸೊಪ್ಪೆಲ್ಲ ಅಲ್ಲಿ ಹಾಕಿ ಅಲ್ಲಿ ಹಿಂಗೆ ಮಲಗಿಸ ಅಲ್ಲಿಗೆ ಹಾಕಿದ್ರೆ ಸೊಪ್ಪೆಲ್ಲ ಅಲ್ಲಿ ಹಾಕಿ ಹಿಂಗೆ ತಿರುಗಿಸಮ್ಮ ದನ. ಅದೊಂದು ಗುತ್ತಿ ಊಟ ನೋಡಿ ಅಡಿಲಿ ಸ್ವಲ್ಪ ಸೊಪ್ಪು ಹಾಕಮ್ಮ ತುಂಬ. ಗಣೇಶನ ಹಿಂಗೆ ಮಲಗಿ ಅರ್ಧ ಗಂಟೆಯಲ್ಲಿ ಇದಿಷ್ಟು ಸೊಪ್ಪು. ಹೌದಲ್ಲ, ಬಾಪಿ ಹೌದು. ಹಂಗೆ ಇದ್ದದಲ್ಲ, ಬಾಪಿ ಕಂಡ ಇದ್ದದಲ್ಲ. ಅಲ್ಲ, ಉಪ್ಪು ನೀರು ಕುಡಿದು ಇದಕ್ಕೆ ನಿಮ್ಮಲ್ಲಿಂದನ ಗಂಜಿ ತೆಲಿ ಏನಾದ್ರು ಅವರ ಮನೆ ಅವಲ್ಲ ಇವಲ್ಲ ಗಣೇಶ್. ಇದಕ್ಕೆ ಮಧ್ಯಾಹ್ನಕ್ಕೆ ಈಗ ತೆಲಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಗಣೇಶ್ ಅನ್ನೋರು ಇಲ್ಲಿದ್ದಾರೆ, ಅವರ ಮನೆಯಿಂದ ತೆಳಿ ಎಲ್ಲ ಒಂದು ತಂದು ಇದಕ್ಕೆ ಕೊಡುವಂತಹ ಒಂದು ಇದಾಗ್ತದೆ. ಹುಷಾರಾಗ್ಬೋದು ಅನ್ಸುತ್ತೆ. ಇದು ಸ್ವಲ್ಪ ಇಂಜೆಕ್ಷನ್ ಎಲ್ಲ ಮಾಡಿದ್ದಾರೆ, ಡಾಕ್ಟರ್ ಎಲ್ಲ ಬಂದು ಇಂಜೆಕ್ಷನ್ ಎಲ್ಲ ಮಾಡಿ ಸ್ವಲ್ಪ ಅದನ್ನು ಚೇತರಿಕೆ ಆಗುವಾಗ ಮಾಡಿದ್ದಾರೆ. ಸ್ವಲ್ಪ ಈಗ ಅದಕ್ಕೆ ಸ್ವಲ್ಪ ಮಲಗಲಿಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಅದನ್ನು ಆಚೆಗೆ ಮಲಗಿಸುವ ಅಂತ. ಇದರಲ್ಲಿ ಎಲ್ಲ ಸಮುದಾಯದವರು ಕೂಡ ಇದ್ದಾರೆ. ಹಿಂದೂ,
ಕ್ರಿಶ್ಚಿಯನ್ಸು, ಮುಸ್ಲಿಮು ಎಲ್ಲರೂ ಕೂಡ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ನಾವು ನೋಡ್ತೇವೆ ಗೋವುಗಳು ರಸ್ತೆಯಲ್ಲಿ ಬಿದ್ದಾಗ ಅವುಗಳನ್ನು ಯಾರು ನೋಡೋದೇ ಇಲ್ಲ. ಒಂದು 2 ದಿವಸ ಆಗುತ್ತೆ. ಇತ್ತೀಚೆಗೆ ನಾವೊಂದು ಕೊಯನಾಡ್ ಹತ್ರ ಕೂಡ ನೋಡಿದ್ವಿ, ಚಡಾವ್ ಹತ್ರ. ಅಲ್ಲೂ ಕೂಡ ಒಂದು ಗೋವು ಒಂದು 2 ದಿವಸ ಏನೋ ಬಿದ್ದಿತ್ತು. ಬಟ್ ಈಗ ಇಲ್ಲಿ ಎಲ್ಲರೂ ಸೇರಿ ತಕ್ಷಣ ಇದಕ್ಕೊಂದು ಕಾರ್ಯಪ್ರವೃತ್ತರಾಗಿರೋದು ಒಂದು ಶ್ಲಾಘನೀಯ ವಿಚಾರ. ಇದು ನಿಜವಾದ ಗೋವಿನ ರಕ್ಷಣೆ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಆ ಕಡೆ ಮಲಗಿಸಮಲ್ಲ, ಸೊಪ್ಪು ಇರಿ ಸೊಪ್ಪು ತಂದೆ ಆ ಕಡೆ ಸಹ ನೋಡಿ, ಅಲ್ಲೆಲ್ಲ ಸೊಪ್ಪು ಇದು ಮಾಡ್ತಾ ಇದ್ದಾರೆ ಎಲ್ಲರೂ. ಸಾಕು ಅಲ್ಲೊಂದು ಗುತ್ತಿಟ್ಟು ಹಿಂಗೆ ಮಲಗಿಸಿ ಅಂತ ಹೇಳಿದ್ರ ಎಲ್ಲಾರು ಈತ ತಿರುಗಿ ಬಂದರೆ ಕರೆಂಟ್ ಕಂಬ ಹೊತ್ತಗೆ ಪಲ್ಟಿ ಹೊಡೆಗೆ ಬಿಡುದಿಲ್ಲ. ಹಿಂಗೆ ಜಾರು ಸೀದಾ ಬಂದಿಲ್ಲ. ಒಂದು ಎದುರಿಕೆ ನೋಡ್ದಲ್ಲದೆ ಮತ್ತೆ ಹಿಂದಿನ ಕಾಲು ಬಲದ ನೋಡಿ. ಈಗ ಹಿಂಗೆ ಮಲಗಿಸಮ್ಮ, ಮತ್ತೆ ಹಂಗೆ ಮಲ್ಕೊಂಡಿದ್ರೆ ಮತ್ತೆ ಎದುರು ಸಮೇತ ಮತ್ತೆ ತಿರುಗಿಸಿ ಮಲಗಿಸಮ ಹಿಂಬದಾಕನ ಅಲ್ಲ. ಇದನ್ನ ಹಂಚಿ ತಿರ್ಗಾಕ ಸಾಕು. ಸ್ವಲ್ಪ ತರ್ತಾಳು ಒಂದು ನಿಮಿಷ, ಸ್ವಲ್ಪ ತರ್ತಾಳು ಸಾಕು. ಬನ್ನಿ ಕಾಲು ಇಲ್ಲ, ಇನ್ನು ಸ್ವಲ್ಪ ಹತ್ತ ಹೋಗೋದು. ಇಲ್ಲ ಅದ ದನ ಮಲ್ಕಿ ಕುತ್ತ ಇರೋ ತಲೆ ಎತ್ತಿ ಇರೋಕು ಅಂತ. ಪಲ್ಟೆ ಬಿಡಿ. ಈಗ ಕಾಲು ಈಚೆ ಪಲ್ಟಿ ಹಾಕಿಲ್ಲ, ಇಲ್ಲ ಏನಾರು ಇಟ್ಟರೆ ಒಂದು ಸ್ವಲ್ಪ ಅದಕ್ಕೆ ಸಪೋರ್ಟ್ ಸಿಕ್ಕುದಾ ಸೈಡಿಗೆ? ಉಂಟಾ ಪಯ್ಯಗುಣಿ ಉಂಟಾ? ಪ್ರೆಷರ್ ಕೊಡಬಾರ್ದು, ಅದಕ್ಕೆ ಹೇಗೆ ಬೇಕಾಗಿರ್ಲಿ ಅಂತ. ತರೆ ಅಡ್ಡ ಬುರಿಯಲ್ಲಿ ಬಾಡಿ ಎಂಚೆ ಬುರಿಲ್ಲ, ತರೆ ಅಡ್ಡ ಬುರಿ ಕೊಡ್ಲೆ ಇಂದು ಬಾತ ಟ್ರೈ ಮಾಡ್ತಂದು ಲಕ್ಕೇರೆ ಟ್ರೈ ಅವಾಗ ಅಂಚ ಮಲ್ತದು ಇರ ಗಡ್ಡ ಬುರ್ರ ಈಗ ತರೆನೇ ಫಸ್ಟ್ ಬೊಕ್ಕ ಅವಡು ತರೆ ಬೊಕ್ಕರೆ ಐಜಿನ ಬಾಡಿ ಲಕ್ಕು ಅದೇ ಹೊಯ್ಗೆ ಇದು ಹೇಳಿದಲ್ಲ ಸಣ್ಣ ಗೋಣಿಗೆ ತುಂಬಿಸಿ ಇಲ್ಲಿ ಸೈಡ್ ಇಟ್ಟರೆ ಒಳ್ಳೆದಂತ. ಕಲ್ಲು ಬೇನೆ ಅದ ಅಂತ ಆಡುತ್ತದೆ ಟ್ರೈ ನೋಡ ಅದು ಎದ್ರಿಗೆ ಟ್ರೈ ಮಾಡಿದೆ ಸುಮ್ಮನೆ ನಾವು ಇಂಜೆಕ್ಷನ್ ಮಾಡಿದಾರಲ್ಲ, ಇಂಜೆಕ್ಷನ್ ಮಾಡಿದಾರಲ್ಲ. ಮತ್ತೊಮ್ಮೆ ನೋಡಿದೆ ನೋಡಿ ಹೆಂಗೆ ಉಂಟು ಅಂತ ಮತ್ತೆಂತ ಮಾಡೋದು? ಹುಷಾರಾಗ್ಬೋದಲ್ಲ? ಅಲ್ಲ ಡಾಕ್ಟರ್ ನಾಳೆ ಸಹ ಬಂದು ಟ್ರೀಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾಳೆ ಸಹ ಮಾಡ್ತಾರಂತ? ನಾಳೆ ಸಹ ಮಾಡ್ತಾರೆ. ಓಕೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಾ? ನಾಳೆ ಕೂಡ ಬರ್ತಾರೆ? ಅದು ಬೀಳದಿದ್ರೆ ಆಯ್ತು ಅಷ್ಟೇ, ಅಡ್ಡ ಈಗ ಮೆಲ್ಲ ಈಗ ಕಾಲು ಸ್ವಲ್ಪ ಸರಿ ಇದ್ವಿ, ಕಾಲು ಮಡ್ಚಿದ್ವಿ. ಕಾಲು ಅಲ್ಲ, ಅದು ಮಡ್ಚಿರಿ ಅದು ಈಚೆ ಹಿಂಗೆ ಇದ್ದರೆ ಪಲ್ಟಿ ಅದು ಇಂಚ ಇತ್ತನ ಮಾತ್ರ ಕಾಲು ಸತ್ತ ಇಡ್ಬೋದು, ಮಡ್ಚಿ ಇಡ್ಬೋದು. ಸಾಕಲ್ಲ? ಅಲ್ಲ ಇಲ್ಲೇ ಬಾ, ಅದರ ಮುಂದೆ ಮಾಡಿ ಕಾವ್ಯ ಹಿಂದೆ ಮಾಡಿ. ಅದಕ್ಕೆ ಕಾಲಿಗೆ ಊರಿಗೆ ಅದೊಂದು ವ್ಯವಸ್ಥಿತವಾಗಿ ಹುಟ್ಟು ಅದರಂಗೆ ಈ ಪೆಟ್ಟುಂಟಲ್ಲ ಸೊಂಟಕ್ಕೆ ಬಿದ್ದಿದೆ ಅಲ್ಲ ಜಾಸ್ತಿ, ಇಲ್ಲಿಗೆ ತಲೆಗೆ ಹೊಡೆದು ಮತ್ತೆ ಹಿಂದಿನ ಬಾಲ ಅದು ಮಲಗಿ ಕಾಲು ಇದು ಇದಾದಂಗ ಮತ್ತೆ ಮೈನ್ ಪೆಟ್ಟು ಇಲ್ಲಿಗೆ ಅಂತ ಅಲ್ಲಿಗೆ ಬೇಕಾ? ಕಾಲಾದ್ರೆ ಜಾಸ್ತಿ ಹೊಡೆದಿದ್ದಕ್ಕೆ
ಮೂಗು ಬುದ್ಧಿ ಕುಂಟೆ ಅಲ್ಲಿ ಗುದ್ದಿರ್ಬೋದು ಅದು ಇಂಚ ಈಡೆ ಹಾಕೋಣ ಈಟೆಗೆ ಮಾತ್ರ ನೋಡಿ ಪಕ್ಕ ಈಟೆಗೆ ಸ್ಟ್ರಾಂಗ್ ಭಾಗ ಇದೆ ನೋಡಿ ಇಲ್ಲಿ ತಲೆಗೆ ಹೌದು ತಲೆಗೆ ಒಳ್ಳೆ ಪೆಟ್ಟು ಬಿದ್ದಿದೆ ಇಲ್ಲಿ ಇಲ್ಲಿ ಅಲ್ಲ ರಾತ್ರಿ ಇಡೀ ಮೂಗಲ್ಲಿ ರಕ್ತ ರಕ್ತ ಬರ್ತಿದೆ ಗಟ್ಟಿ ಅಲ್ಲಿ ಆಗ ಎದುರಿಸ್ಬೇಕನ್ನ ಇದು ಸರಿ ಎಸ್ ಓಕೆ ಡನ್ ಥ್ಯಾಂಕ್ ಯು ಮಾಡಿ ಕೈ ತೊಳಕ್ಕೆ ನೀರು ಬಂದ